ಬಹುಶಃ ಇವತ್ತು ರಾಜ್ಯ ಸರ್ಕಾರ ಬೆಚ್ಚಿ ಬಿದ್ದು ಹೋಗಿರತಕ್ಕಂಥದ್ದನ್ನು ನಮ್ಮ ಈ ಪಾದಯಾತ್ರೆಯ ಹೋರಾಟದ ಮೂಲಕ ಕಂಡು ಬರ್ತಾ ಇದೆ. ಯಾಕೆಂದರೆ ಕಳೆದ 517 ದಿವಸಗಳಿಂದ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಒಂದು ಬೇಡಿಕೆಯನ್ನು ಕನಿಷ್ಠ ಬಂದು ಆ ಮನವಿ ಪತ್ರವನ್ನು ಕೂಡ ಸ್ವೀಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ಇವತ್ತು ನಮ್ಮ ಪಾದಯಾತ್ರೆ ಹೋರಾಟ ಕೃಷಿಕರಿರ್ಬೋದು, ರೈತ ಮುಖಂಡರಿರ್ಬೋದು, ರೈತ ಸಂಘಟನೆಗಳಿರ್ಬೋದು, JDS ಮತ್ತು BJP ಜಂಟಿ ಹೋರಾಟಕ್ಕೆ ಯಶಸ್ಸು ಸಿಕ್ಕಿದೆ. ಮತ್ತು ದೊಡ್ಡ ಮಟ್ಟದಲ್ಲಿ ಜನಸಾಗರ ಏನು ಸೇರಿ ಈ ಒಂದು ಬಿಡದಿ ಭಾಗದಲ್ಲಿ ಬಿಡದಿ ಟೌನ್ಶಿಪ್ಪನ್ನು ವಿರೋಧ ಮಾಡಿ ಈ ಒಂದು ಪ್ರಾಜೆಕ್ಟನ್ನು ಯಾವುದೇ ಕಾರಣಕ್ಕೂ ರೈತರನ್ನು ಒಕ್ಕಲೆಬ್ಬಿಸುವಂಥ ಒಂದು ಕೆಲಸ ಏನು ನಡೀತಾ ಇದೆ ಅದಕ್ಕೆ ಖಂಡಿಸಿ ನಿನ್ನೆ 2ನೇ ದಿನ ಈ ಪಾದಯಾತ್ರೆಗೆ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಏನು ಚಾಲನೆನೇ ಕೊಟ್ಟರು. 1994ರಲ್ಲಿ ರಾಮನಗರ ಜಿಲ್ಲೆಯಿಂದನೇ ಶಾಸಕರಾಗಿ ಮುಖ್ಯಮಂತ್ರಿನೂ ಆಗಿರತಕ್ಕಂಥವರು ಸನ್ಮಾನ್ಯ ದೇವೇಗೌಡರು. ಆ ಒಂದು ಋಣವನ್ನು ತೀರಿಸಲಿಕ್ಕೋಸ್ಕರ ಅವರೇ ಬಂದು ಇಲ್ಲಿ ಮಾತನಾಡಿ ಆ ಸಂದರ್ಭದಲ್ಲಿ ನಾನು ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದನ್ನು ನಾನು ಬಿಡೋದಿಲ್ಲ. ಇವತ್ತು ಏನು ಚೆನ್ನಮ್ಮಾಜಿ ತೀರೋಗಿ 15-20 ದಿವಸನೂ ಆಗಿಲ್ಲ. ಆ ಒಂದು ನೋವಲ್ಲಿರತಕ್ಕಂಥ ದೇವೇಗೌಡರು ಸಾಹೇಬರು ರೈತರಿಗೋಸ್ಕರ ಅಷ್ಟು ಬೇಗ ಮತ್ತೆ ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಬೆಂಬಲವನ್ನು ಸೂಚಿಸಿ ಈ ಒಂದು ಹೋರಾಟಕ್ಕೆ ನಿನ್ನೆ ಚಾಲನೆ ಕೊಟ್ಟಿರತಕ್ಕಂಥದ್ದು ಜನಸಾಗರ ದೊಡ್ಡ ಮಟ್ಟದಲ್ಲಿ ಹರಿದು ಬಂದಿರತಕ್ಕಂಥದ್ದನ್ನು ಈ ರಾಜ್ಯ ಸರ್ಕಾರ ತಡ್ಕೊಳಕ್ಕಾಗಲಿಲ್ಲ. ಅದರಿಂದ ಪೊಲೀಸವ್ರನ್ನ ಬಿಟ್ಟು ಎಲ್ಲ ಕಡೆನೂ ಬ್ಯಾರಿಕೇಡ್ ಹಾಕಿಸಿ ನಮ್ಮ ಪಾದಯಾತ್ರೆ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಬಾರ್ದು, ಮುಂದಕ್ಕೆ ಹೋಗಬಾರ್ದು ಅಂತೇಳಿ ಒಂದು ಕುಮ್ಮಕ್ಕನ್ನು ಮಾಡಿ ಇದನ್ನು ತಡೆಹಾಕಿದ್ದಾರೆ. ನಮ್ಮದು ಇವತ್ತು ಕೂಡ ಬೆಳಗ್ಗಿಂದ ಮತ್ತೆ 3 ದಿನಗಳ ಕಾಲ ಬೆಂಗಳೂರು ಚಲೋ ಮತ್ತು ಫ್ರೀಡಮ್ ಪಾರ್ಕಲ್ಲಿ ಮಾಡುವಂಥ ಕಾರ್ಯಕ್ರಮ ಇತ್ತು. ಅದು ನಿನ್ನೆನೇ 2 ದಿನಕ್ಕೆ ಮೊಟಕುಗೊಳಿಸಿ ಪೊಲೀಸರು ನಮ್ಮ ಮೇಲೆ ಬ್ಯಾರಿಕೇಡ್ನೆಲ್ಲ ತಳ್ಳಿ ನಿಖಿಲ್ ಕುಮಾರಸ್ವಾಮಿ ಅವರಿಗಿರ್ಬೋದು, ನಮ್ಮ ಅನೇಕ ಶಾಸಕರುಗಳಿಗೆ ಇಂಜೂರ್ ಆಗಿರತಕ್ಕಂಥದ್ದು, ಗಾಯ ಆಗಿರತಕ್ಕಂಥದ್ದು ನಮಗಂತ ನಿಜವಾಗ್ಲೂ ಭಾಳ ನೋವಿನ ಸಂಗತಿ. ರಾಜ್ಯ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ 3 ಕೋಟಿ ರೂಪಾಯಿ ಪ್ರತಿ ಎಕರೆಗೆ ಕೊಡ್ತೀವಿ, ಯಾರಿಗೂ ಫೋರ್ಸಬಲ್ ಆಗಿ ನಾವು ಪಡ್ಕೊಳ್ಳಲ್ಲ ಅಂತಾರೆ. ಮತ್ತು ಯಾಕ್ರಿ ನಿಮಗೆ ಭಯ? ಮುಖ್ಯಮಂತ್ರಿಗಳು ಪೇಪರ್ ಕೊಡಿ, ಪೆನ್ ಕೊಡಿ, ನಾನು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಅಂತ ಹೇಳಿದ್ರಲ್ಲ. ಈಗ ಈ ಭಾಗದ ಜನ ಏನು ರಾಮನಗರ ಜಿಲ್ಲೆಯಿಂದ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಏನು ಘೋಷಣೆ ಮಾಡಿದ್ದೀರಿ, ಕನಕಪುರದಲ್ಲಿ 1 ಇಂಚು ಲ್ಯಾಂಡನ್ನು ಕೂಡ ಜಮೀನನ್ನು ಕೂಡ ರೈತರು ಯಾರು ಮಾರಾಟ ಮಾಡಬೇಡಿ, ಕನಕಪುರ ಇವತ್ತು ಮುಂದಿನ ದಿನಗಳಲ್ಲಿ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿ ಅದೇ ರಾಮನಗರ ಜಿಲ್ಲೆಯಿಂದನೇ ಬಿಡದಿ ಮಾಗಡಿ ತಾಲೂಕು ಬರತಕ್ಕಂಥ ರೈತರಿಗೆ ಯಾಕಪ್ಪ ಮಲದಾಯಿ ಧೋರಣೆಯನ್ನೇ ತೋರ್ಪಡೆ ಮಾಡ್ತಾ ಇದ್ದೀರಿ? ಇಲ್ಲಿ ಪೇಪರು ಪೆನ್ನು ಕೊಟ್ರಲ್ಲ, ನಿಮ್ಗೆ ಅಧಿಕಾರನೂ ಕೊಟ್ರಲ್ಲ. ಈ ಭಾಗದ ಜನ ಏನು ಮಾಡ್ತಾ ಇದ್ದೀರಿ ನೀವು? ನಿಮ್ಮನ್ನು ಯಾರಾದರೂ ಬಂದು ಮನೆ ಬಾಗಿಲಿಗೆ ನಮ್ಮನ್ನು ಈ ಒಂದು ಜಮೀನನ್ನು ಖರೀದಿ ಮಾಡ್ಕೊಳ್ಳಿ, ಸರ್ಕಾರ ನೋಟಿಫಿಕೇಷನ್ ಮಾಡಲಿ, ತಗೊಳ್ಳಿ, ಮುತ್ಕೊಂಡು ಹಾಕ್ಕೊಳ್ಳಿ, ನಮಗೆ ದುಡ್ಡು ಕೊಡಿ ಅಂತ ಯಾರಾದರೂ ಬಂದು ಕೇಳಿದ್ರಾ? ನೀವು ಎಲ್ಲೋ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಒತ್ತು ಕೊಡಬೇಕು. ಯಾರು ಅಗ್ರಿಮೆಂಟ್ ಮಾಡಿಕೊಂಡು ಬಿನಾಮಿ ಹೆಸರಲ್ಲಿ ಯಾರು ಇಟ್ಕೊಂಡಿದ್ದಾರೆ ಅದನ್ನು ವಹಿವಾಟು ಮಾಡಬೇಕು, ಎಲ್ಲೋ ಒಂದು ಮಾಫಿಯಾಗೆ ಸಹಕಾರ ಕೊಡಬೇಕು ಅಂತೇಳಿ ಇವತ್ತು ಈ ರಾಜ್ಯ ಸರ್ಕಾರ ಹೊರಟಿರತಕ್ಕಂಥದ್ದು. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. 94 ಇಳಿಯ ವಯಸ್ಸಲ್ಲಿ ಕೂಡ ದೇವೇಗೌಡರು ಸಾಹೇಬರು ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತೀರಿ ಮಾತಾಡಿದ್ರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಸದನದಲ್ಲಿ ಏನೇನು ಮಾತನಾಡಿದ್ದಾರೆ, ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ದಾಖಲೆಗಳಿದೆ, ನಿಮ್ಮಲ್ಲಿ ದಾಖಲೆಗಳಿರುತ್ತೆ. ಅಧಿವೇಶನದಲ್ಲಿ ಹೋರಾಟ ಮಾಡ್ತೀವಿ, ಬಿಡೋದೆಲ್ಲ. ಈ ಯೋಜನೆ ನಿಲ್ಲೋವರೆಗೂ ನಮ್ಮ ಹೋರಾಟ ನಿರಂತರ ಮುಂದುವರಿತದೆ. 18ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ.